ನಿನ್ನೆ ಪ್ರೀತಿಸುವೆ ಭಾಗ 47. ಮೆಂಟಲ್ ಹಾಸ್ಪಿಟಲಲ್ಲಿ ರಾಘವನ ಪರಿಸ್ಥಿತಿಯನ್ನು ನೋಡಿ ಸಿಸ್ಟರ್ ಪೂರ್ಣಿ ಮರುಕುಗೊಂಡು ಡಾಕ್ಟರ್ಗೆ ಗೊತ್ತಾಗದ ಹಾಗೆ ಅವನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ಡಾಕ್ಟರ್ ಕೊಡೋ ಮೆಡಿಸಿನ್ ಅನ್ನು ರಾಘವನಿಗೆ ಕೊಡದೆ ಅವನು ಸರಿ ಹೋಗುವಂತ ಮೆಡಿಸಿನ್ ಅನ್ನು ಕೊಡತೊಡಗಿದಳು. ಆದರೆ ಅವಳಿಲ್ಲದ ಟೈಮಲ್ಲಿ ಡಾಕ್ಟರ್ ಕೊಟ್ಟ ಮೆಡಿಸಿನ್ ಅನ್ನು ಸಿಸ್ಟರ್ಗಳು ರಾಘವನ್ಗೆ ಕೊಡತೊಡಗಿದರು. ಇದರಿಂದ ಅವಳು ಏನು ಮಾಡದ ಪರಿಸ್ಥಿತಿಯಲ್ಲಿದ್ದಳು. ಒಂದಿನ ಅವಳು ರಾಘವನಿಗೆ ಮೆಡಿಸಿನ್ ಕೊಡಲು ಬಂದಾಗ ರಾಘವ್ ಕಾವ್ಯ ಕಾವ್ಯ ಅಂತ ಕನವರಿಸುತ್ತಿದ್ದನು. ಅವಳು ಅವನ ಹತ್ತಿರ ಬಂದು, ಅಣ್ಣ ಊಟ ತಂದಿದ್ದೀನಿ, ಈ ಊಟ ಮಾಡಿ ಮೆಡಿಸಿನ್ ತಗೊಳ್ಳಿ. ಇಲ್ಲ ನಂಗೆ ಬೇಡ, ನನಗೆ ನನ್ನ ಕಾವ್ಯ ಬೇಕು, ನಾನು ಇಲ್ಲಿಂದ ಹೋಗ್ಬೇಕು. ನೀವು ಊಟ ಮಾಡಿದ್ರೇನೆ ಇಲ್ಲಿಂದ ಹೋಗಲು ಸಾಧ್ಯ. ನೀವು ಇಲ್ಲಿಂದ ಹೊರ ಹೋಗಲು ನಾನು ನಿಮಗೆ ಸಹಾಯ ಮಾಡ್ತೀನಿ. ನಿಜ ಹೇಳ್ತಾ ಇದೆಯಾ? ನೀನು ನನ್ನ ಕಾವ್ಯಳ ಹತ್ರ ಕರ್ಕೊಂಡು ಹೋಗ್ತೀಯಾ? ಹ್ಞೂ ಅಣ್ಣ, ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಕಾವ್ಯ ಸಿಗೋವರೆಗೂ ನೀವು ಹೆಲ್ದಿಯಾಗಿರಬೇಕಲ್ವಾ, ಅದಕ್ಕೋಸ್ಕರ ಊಟ ಮಾಡಿ. ಸರಿ ಹಾಗಾದ್ರೆ ಕೂಡು ಮಾಡ್ತೀನಿ ಅಂತ ಹೇಳಿ ಅವಳ ಕೈಯಿಂದ ಊಟ ತಗೊಂಡು ಅವನು ಗಬಗಬ ತಿನ್ನತೊಡಗಿದನು. ದೇವ್ರೆ, ನಿನ್ಗಿದು ಸರಿ ಅನ್ನಿಸ್ತಾ ಇದೆಯಾ? ಎಷ್ಟು ಒಳ್ಳೆ ಮನುಷ್ಯ. ಹೆಂಡತಿ ಅಂದ್ರೆ ಪ್ರಾಣ ಬಿಡ್ತಾರೆ. ಇವರ ಈ ಪರಿಸ್ಥಿತಿಯನ್ನು ನೋಡಿ ಆದ್ರೆ ಇವರಿಗೆ ಹೆಂಡತಿ ಸಿಗೋ ಹಾಗೆ ಮಾಡಪ್ಪ. ಆದಷ್ಟು ಬೇಗ ಇವರ ಹೆಂಡತಿ ಬಂದು ಇವರನ್ನು ಈ ನರಕದಿಂದ ಕರೆದುಕೊಂಡು ಹೋಗ್ಲಿ ದೇವ್ರೆ ಅಂತ ದೇವರನ್ನು ಕೇಳಿಕೊಂಡವಳು ಊಟ ಆದ ಮೇಲೆ ಅವನಿಗೆ ಮೆಡಿಸಿನ್ ಕೊಟ್ಟು ಅಲ್ಲಿಂದ ಬೇರೆ ಪೇಷಂಟ್ಗಳನ್ನು ನೋಡಲು ಹೊರಟಳು. ರಾಘವ್ ಆಸ್ಪತ್ರೆಯಿಂದ ಹೊರಹೋಗಿ ಇಂದಿಗೆ 2 ವಾರವಾಗಿತ್ತು. ಈ 2 ವಾರದಲ್ಲಿ ರಾಘವನ ಡೆಡ್ ಬಾಡಿ ಸಿಗುತ್ತೆ ಅಂತ ಎಸ್ಐ ಮುಖೇಶ್ ಅಂದುಕೊಂಡಿದ್ದರು. ಆದರೆ ಅವರು ಅಂದುಕೊಂಡಂತೆ ಏನೂ ಆಗಲಿಲ್ಲ. ಕಾವ್ಯ ಹಾಗೂ ಅಜಯ್ ಪ್ರೆಷರ್ ಹಾಕಿದ್ದರಿಂದ ಎಸ್ಐ ಮುಖೇಶ್ ಮತ್ತೆ ವಾರೆಂಟ್ ರೆಡಿ ಮಾಡಿ ಆಸ್ಪತ್ರೆಯನ್ನು ರೇಡ್ ಮಾಡಲು ದಿನಗೊತ್ತು ಮಾಡಿದರು. ಈ ವಿಷಯ ಛಾಯಾಳಿಗೆ ಗೊತ್ತಾಗಿ ಅವಳು ಅದನ್ನು ರೆಡ್ಡಿಗೆ ಹೇಳಿದಳು. ರೆಡ್ಡಿ ಡಾಕ್ಟರ್ ರೋಹನ್ಗೆ ತಿಳಿಸಿದನು. ಡಾಕ್ಟರ್, ಒಂದು ಬ್ಯಾಡ್ ನ್ಯೂಸ್ ಇದೆ. ಏನ್ ರೆಡ್ಡಿ ಆ ಬ್ಯಾಡ್ ನ್ಯೂಸ್? ಎಸ್ಐ ಮುಖೇಶ್ ಮತ್ತೆ ವಾರೆಂಟ್ ರೆಡಿ ಮಾಡಿ ನಿಮ್ಮ ಆಸ್ಪತ್ರೆ ರೇಡ್ ಮಾಡಕ್ಕೆ ಬರ್ತಾ ಇದ್ದಾರೆ. ಅವ್ರು ಬಂದಾಗ ಯಾವುದೇ ಕಾರಣಕ್ಕೂ ರಾಘವ್ ಅವ್ರಿಗೆ ಸಿಗಬಾರ್ದು. ಏನು ಇನ್ಫ್ಲೂಯೆನ್ಸ್ ಉಪಯೋಗಿಸ್ತೀಯೋ ಉಪಯೋಗಿಸು, ಆದರೆ ರಾಘವ್ ಅಲ್ಲಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ಡೋಂಟ್ ವರಿ ರೆಡ್ಡಿ, ಆವತ್ತು ಬಂದಾಗ ರಾಘವ್ ಹಾಸ್ಪಿಟಲ್ ಒಳಗೆ ಇದ್ರೂ ಕೂಡ ಅವ್ರಿಗೆ ಅವನನ್ನು ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ. ಇನ್ನು ಮತ್ತೆ ಬಂದರೆ ನಾನು ಅವ್ರಿಗೆ ರಾಘವನನ್ನು ಸಿಗಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅವರು ಎಷ್ಟು ಸಲ ಬೇಕಾದರೂ ವಾರಂಟ್ ತಗೊಂಡು ಬರಲಿ, ಆದರೆ ಅವ್ರಿಗೆ ರಾಘವ್ ಮಾತ್ರ ಸಿಗಲ್ಲ. ಸಿಗಕ್ಕೆ ನಾನು ಅವಕಾಶ ಮಾಡಿ ಕೊಡೋದು ಕೂಡ ಇಲ್ಲ. ನೀನು ಆ ಎಸ್ಐನ ಅಷ್ಟು ಲೈಟಾಗಿ ತಗೋಬೇಡ. ನನಗೇನೆ 5 ವರ್ಷ ಜೈಲುವಾಸ ಅನುಭವಿಸೋ ಹಾಗೆ ಮಾಡಿದ್ದ, ಇನ್ನು ನಿನ್ನನ್ನು ಬಿಡ್ತಾನ? ಈ ಸಲ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅವನ ಕೆಲಸ ಹೋಗೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡು. ಆಯಿತು ರೆಡ್ಡಿ, ಹಾಗೇ ಮಾಡ್ತೀನಿ. ಅವನ ಕೆಲಸದಿಂದ ಡಿಸ್ಮಿಸ್ ಆಗಬೇಕು, ಆ ಥರ ಏನಾದರೂ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ಎಸ್ಐ ಮುಖೇಶ್ ತನ್ನ ಟೀಮ್ ಜೊತೆ ಹಾಸ್ಪಿಟಲ್ ಅನ್ನು ರೇಡ್ ಮಾಡಲು ಹೊರಟರು. ಅವರ ಜೊತೆ ಕಾವ್ಯ ಹಾಗೂ ಅಜಯ್ ಕೂಡ ಹೊರಟರು. ಎಲ್ಲ ಕಡೆ ಹುಡುಕಾಡಿದ್ರೂ ಕೂಡ ಅವರಿಗೆ ರಾಘವ್ ಮಾತ್ರ ಕಾಣಸಿಗಲಿಲ್ಲ. ಆಗ ಅಲ್ಲಿಗೆ ಬಂದ ಡಾಕ್ಟರ್ ರೋಹನ್, ಯಾಕೆ ಇನ್ಸ್ಪೆಕ್ಟರ್ ಸುಮ್ಮನೆ ನಮ್ಮ ಹಾಸ್ಪಿಟಲಿನ ಹೆಸರು ಹಾಳು ಮಾಡೋಕ್ಕೆ ಹೊರಟಿದ್ದೀರಾ? ನಿಮಗೆ ನಾನು ಅವತ್ತೇ ಹೇಳಿದ್ದೆ ರಾಘವ್ ಅನ್ನೋ ಪೇಷಂಟ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ. ಪ್ರೂಫ್ ಕೂಡ ತೋರಿಸಿದ್ದೀನಿ, ಆದರೆ ನೀವು ನನ್ನ ಮಾತು ಕೇಳೋದೇ ಇಲ್ಲ ಅಂತೀರಾ. ಪೇಷಂಟನ್ನು ಹುಡುಕೋ ಬದಲು ನಮಗೆ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಾ. ಕೆಲಸ ಮಾಡೋಕ್ಕೆ ಆಗಿಲ್ಲ ಅಂದರೆ ಸುಮ್ಮನೆ ಮನೆಗೆ ಹೋಗಿ ಕೂತ್ಕೊಳ್ಳೋದಲ್ವಾ? ಅದನ್ನು ಬಿಟ್ಟು ಇಲ್ಲಿ ಬಂದು ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಎಲ್ಲ ಕಡೆ ಸರ್ಚ್ ಮಾಡಿ ಆಯ್ತಲ್ವಾ? ನಿಮಗೆ ಎಲ್ಲಿಯಾದರೂ ಅವ್ರಿಗೆ ಸಿಕ್ಕಿದ್ರಾ? ಇಲ್ವಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ. ಏನೋ ಮಗನೇ, ನನಗೇನೆ ಧಮಕಿ ಹಾಕ್ತಾ ಇದೆಯಾ? ರಾಘವ್ನನ್ನು ನೀನೇ ಬಚ್ಚಿಡಿದೀಯ ಅಂತ ನನಗೆ ಚೆನ್ನಾಗೇ ಗೊತ್ತು. ಒಂದ್ಸಲ ನನಗೆ ನಿನ್ನ ವಿರುದ್ಧ ಸಾಕ್ಷಿ ಸಿಗ್ಲಿ, ಆಮೇಲೆ ಇದೆ ಡಾಕ್ಟರ್ ನಿನ್ನೆ ಮಾರಿ ಹಬ್ಬ. ಯಾರು ಯಾರಿಗೆ ಮಾರಿ ಹಬ್ಬ ಮಾಡ್ತಾರಂತ ಆಮೇಲೆ ನೋಡೋಣ. ಈಗ ನಮ್ಮ ಹಾಸ್ಪಿಟಲ್ನಿಂದ ಹೊರಡಿ. ನೀವು ಕೂಡ ಇಲ್ಲೇ ಇದ್ರೆ ಪೇಷಂಟ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಪ್ಲೀಸ್ ಲೀವ್ ಇನ್ಸ್ಪೆಕ್ಟರ್.
ಎಸ್ಐ ಮುಖೇಶ್ ವಿಧಿ ಇಲ್ಲದೆ ತನ್ನ ಟೀಮಿನ ಜೊತೆ ಆಸ್ಪತ್ರೆಯಿಂದ ಹೊರ ನಡೆದನು. ಇವರುಗಳು ಹೊರ ಹೋಗುತ್ತಿದ್ದನ್ನು ನೋಡಿದ ಡಾಕ್ಟರ್ ರೋಹನ್ ತನಗೆ ಪರಿಚಯವಿರುವ ಕಮಿಷನರ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದನು. ಹಲೋ ಸರ್, ನಾನು ಡಾಕ್ಟರ್ ರೋಹನ್ ಮಾತಾಡ್ತಾ ಇರೋದು. ಹಾ ಹೇಳಯ್ಯ, ಏನು ಸಮಾಚಾರ? ಅಪರೂಪಕ್ಕೆ ಕಾಲ್ ಮಾಡ್ತಾ ಇದೆಯಾ? ನನ್ನಿಂದ ಏನಾದರೂ ಹೆಲ್ಪ್ ಬೇಕಿತ್ತಾ? ಹಾಂ ಸರ್, ನಿಮ್ಮ ಡಿಪಾರ್ಟ್ಮೆಂಟ್ನ ಎಸ್ಐ ಮುಖೇಶ್ ತುಂಬ ದಿನದಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಹಾಸ್ಪಿಟಲ್ನಿಂದ ಪೇಷಂಟ್ ಒಬ್ಬರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರನ್ನು ಹುಡುಕಿ ಕೊಡಿ ಅಂದರೆ ನಮ್ಮ ಹಾಸ್ಪಿಟಲ್ಗೆ ಬಂದು ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಪದೇ ಪದೇ ಟೀಮನ್ನು ಕರ್ಕೊಂಡು ಬಂದು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇವರು ಈ ಥರ ಮಾಡೋದ್ರಿಂದ ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ ಸರ್. ನನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಧಮಕಿ ಬೇರೆ ಹಾಕಿ ಹೋಗಿದ್ದಾರೆ. ಆ ಪೇಷಂಟ್ ಅವರ ಫ್ರೆಂಡ್ ಅಂತೆ. ಅವ್ರು ಸಿಕ್ಕಿಲ್ಲ ಅಂತ ಕೇಸನ್ನು ನಮ್ಮ ತಲೆಗೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ. ನೀವೇ ಏನಾದರೂ ಇದಕ್ಕೆ ಪರಿಹಾರ ಕೊಡಬೇಕು ಸರ್. ಅವರನ್ನು ಸ್ವಲ್ಪ ದಿನ ಸಸ್ಪೆಂಡ್ ಮಾಡಿದರೆ ಒಳ್ಳೆಯದು. ಇಲ್ಲ ಅಂದರೆ ನಮಗೆ ತುಂಬಾ ತೊಂದರೆ ಕೊಡ್ತಾರೆ. ನೀನೇನು ಚಿಂತೆ ಮಾಡಬೇಡ ಕಣಯ್ಯ. ಅವನಿಗೆ ನ್ಯಾಯ ನೀತಿ ಎಲ್ಲ ತಲೆಗೆ ತುಂಬಿಟ್ಟಿದೆ. ಮನುಷ್ಯ ಒಳ್ಳೆಯವನೇ. ಅವನೇನಾದರೂ ನಿನ್ನ ಮೇಲೆ ಸಂಶಯ ಪಡ್ತಾ ಇದ್ದಾನೆ ಅಂದರೆ ನಿನ್ನ ಪೇಷಂಟ್ ಕಣ್ಮರೆಯಾಗೋದಕ್ಕೆ ನೀನೇ ಕಾರಣ ಇರಬೇಕು. ಆಮ್ ಐ ರೈಟ್ ಇನ್ಸ್ಪೆಕ್ಟರ್? ಸುಮ್ಮನೆ ಅವನು ಯಾರ ಮೇಲೂ ಡೌಟ್ ಪಡಲ್ಲ. ನಿಜ ಹೇಳು, ಏನು ಮಾಡಿದ್ಯಾ ಅಂತ. ನೀನು ನಿಜ ಹೇಳಿಲ್ಲ ಅಂದರೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಆ ಇನ್ಸ್ಪೆಕ್ಟರ್ ನಿನ್ನ ಸುಮ್ಮನೆ ಅಂತ ಖಂಡಿತ ಬಿಡಲ್ಲ. ಈಗೇನು ನೀನೇ ಹೇಳ್ತೀಯಲ್ಲ, ನಾನು ಕಾಲ್ ಕಟ್ ಮಾಡಲಾ? ಬೇಡ ಸರ್, ಎಲ್ಲ ಹೇಳ್ತೀನಿ ಅಂತ ಅಂದ ಡಾಕ್ಟರ್. ನಡೆದಿದ್ದ ವಿಷಯವನ್ನೆಲ್ಲ ಕಮಿಷನರ್ಗೆ ತಿಳಿಸಿದನು. ವಿಷಯ ತಿಳಿದ ಅವರು, ಓ ಇದಾ ವಿಷಯ, ಕೇಸ್ ನಾನು ಮುಚ್ಚಾಕಿಸ್ತೀನಿ, ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. 5 ಕೋಟಿ ಅರೇಂಜ್ ಮಾಡು. ಆ ಇನ್ಸ್ಪೆಕ್ಟರ್ ನಿನ್ನ ದಾರಿಗೆ ಅಡ್ಡ ಬರುತ್ತೆ ಅಂತ ನಾನು ನೋಡ್ಕೋತೀನಿ. ಸರ್ 5 ಕೋಟಿನಾ? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲಿದೆ ಸರ್. ಎಲ್ಲಿಂದಾದ್ರೂ ತಗೊಂಬ, ಅದೆಲ್ಲ ನನಗೆ ಗೊತ್ತಿಲ್ಲ. DC ಹುಚ್ಚ ಮಾಡಿದಲ್ಲದೆ ಈಗ ಅವನು ಸತ್ತಿದ್ದಾನಂತ ಇಡೀ ಲೋಕಕ್ಕೆ ತೋರಿಸಿಕ್ಕೆ ಹೊರಟಿದ್ದೀಯ. ನೀನೇನಾದರೂ ಸಿಕ್ಕಾಕೊಂಡು ಜೀವನ ಪೂರ್ತಿ ಜೈಲಲ್ಲಿ ಇರಬೇಕಾಗುತ್ತೆ. ಅದರ ಬದಲು 5 ಕೋಟಿ ಅರೇಂಜ್ ಮಾಡು. ನಿನ್ನ ಪಾರ್ಟ್ನರ್ ರೆಡ್ಡಿ ಇದ್ದಾನಲ್ವಾ, ಅವನೇ ಇದನ್ನೆಲ್ಲ ಮಾಡಿಸ್ತಾ ಇರೋದಲ್ವಾ? ಅವನ ಹತ್ರ ಕೇಳು, ಅವನು ಖಂಡಿತ ಕೊಟ್ಟೆ ಕೊಡ್ತಾನೆ. ಇಲ್ಲ ಅಂದರೆ ಇಬ್ಬರು ಜೈಲಿಗೆ ಹೋಗೋಕ್ಕೆ ರೆಡಿಯಾಗಿ. ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ದುಡ್ಡು ಅರೇಂಜ್ ಮಾಡ್ತೀನಿ. ನೀವೀಗ ಇನ್ಸ್ಪೆಕ್ಟರ್ ನಾನು ಹೇಗೆ ತಡೀತೀರಿ ನೋಡಿ ಸರ್. ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಈಗ ನೀನು ದುಡ್ಡು ಅರೇಂಜ್ ಮಾಡು. ಹೇಗೋ ನಿನ್ನ ಹಾಸ್ಪಿಟಲಲ್ಲಿ ಡೆಡ್ ಬಾಡಿ ಇರುತ್ತಲ್ವಾ, ಯಾರಿಗೂ ಬೇಡವಾದ ಡೆಡ್ ಬಾಡಿನ ಮುಖ ಗೊತ್ತಾಗದ ಹಾಗೆ ಮಾಡಿ ಅವನಿಗೆ ಆ DC ಬಟ್ಟೆ ಹಾಕು. ಗುರುತು ಹಿಡಿಯುವಂತೆ ಏನಾದರೂ ವಸ್ತು ಅವನ ಬಾಡಿಯಲ್ಲಿರಲಿ. ಅಂದರೆ ವಾಚ್, ರಿಂಗ್, ಬ್ರಾಸ್ಲೆಟ್, ಆ ಥರ ಯಾವುದಾದ್ರೂ ವಸ್ತು ಐಡೆಂಟಿಫೈಗೆ ಅಂತ ಅವನ ಬಾಡಿಯಲ್ಲಿರಲಿ. ಆಮೇಲೆ ಬಾಡಿನ ತಗೊಂಡು ಎಲ್ಲಾದರೂ ಬಿಸಾಕ್ಬಿಡಿ. ಆಯಿತು ಸರ್, ನೀವು ಹೇಳಿದಾಗೆ ಮಾಡ್ತೀನಿ. ಅವನ ಕೈಯಲ್ಲಿ ಅವನ ಹೆಂಡತಿ ಹಾಕಿದ ಉಂಗುರ ಇದೆ. ಅದನ್ನು ಯಾವಾಗಲೂ ನೋಡಿ ಏನೇನೋ ಹೇಳ್ತಾ ಇರ್ತಾನೆ. ಒಳ್ಳೇದಾಯಿತು, ಆ ಉಂಗುರವನ್ನು ಬೇರೆಯವರು ಡೆಡ್ ಬಾಡಿಗೆ ಹಾಕಿದ್ರಾಯಿತು. ಸರ್, ಈಗ ದುಡ್ಡು ರೆಡಿ ಮಾಡಿಡು. ನಿನ್ನ ಕೆಲಸ ನಾನು ಮಾಡಿ ಮುಗಿಸ್ತೀನಿ. ಆಯಿತು ಅಂತ ಹೇಳಿ ಅವನು ಕಾಲ್ ಕಟ್ ಮಾಡಿ ಇನ್ನೇನು ರೆಡ್ಡಿಗೆ ಕಾಲ್ ಮಾಡಬೇಕು. ಅಷ್ಟರಲ್ಲಿ ಅವನಿಗೆ SI ಮುಖೇಶ್ ತನ್ನ ಟೀಮ್ ಜೊತೆ ಹಾಸ್ಪಿಟಲ್ ಒಳಗೆ ಬರುತ್ತಿರುವುದು ಕಾಣಿಸಿತು. ಅರೆ, ಇವ್ರು ಮತ್ತೆ ಯಾಕೆ ವಾಪಸ್ ಬಂದರು? ಇವ್ರಿಗೇನಾದರೂ ರಾಘವ್ ಇಲ್ಲೇ ಇರೋದು ಗೊತ್ತಾಯ್ತಾ ಹೇಗೆ? ಏನು ಮಾಡಲಿ ಈಗ ಅಂತ ಚಟಪಡಿಸತೊಡಗಿದನು. SI ಮುಖೇಶ್ ಪ್ರತಿಯೊಂದು ವಾರ್ಡನ್ನು ಚೆಕ್ ಮಾಡುತ್ತಿದ್ದಾಗ ಅವನಿಗೆ ಸ್ಟೋರ್ ರೂಮ್ ಹತ್ತಿರ ಡ್ರಮ್ ಇದ್ದಿದ್ದು ಕಾಣಿಸಿತ್ತು. ಆ ಡ್ರಮ್ ಒಳಗೆ ಶಬ್ದ ಬಂದಿದ್ದನ್ನು ಗಮನಿಸಿದ್ದರೂ ಕೂಡ ಅವರು ಅದನ್ನು ಇಗ್ನೋರ್ ಮಾಡಿದ್ದರು. ಆಸ್ಪತ್ರೆಯಿಂದ ಹೊರ ಹೋದಾಗ ಅವರಿಗೆ ಈ ವಿಷಯ ಒಂದು ಕ್ಷಣ ತನ್ನ ಮೈಂಡಿಗೆ ಬಂದು ಕೂಡಲೇ ಅಲ್ಲಿಂದ ತನ್ನ ಟೀಮ್ ಅವರ ಜೊತೆ ಮತ್ತೆ ಹಾಸ್ಪಿಟಲ್ ಒಳಗೆ ಬಂದರು. ಇದನ್ನು ನೋಡಿದ ಡಾಕ್ಟರ್ ರೋಹನ್ ಹೆದರುತ್ತಾ ಅದನ್ನು ಅವರ ಮುಂದೆ ತೋರ್ಪಡಿಸಿಕೊಳ್ಳದೆ, ಏನಾಯ್ತು ಇನ್ಸ್ಪೆಕ್ಟರ್, ಮತ್ತೆ ಯಾಕೆ ವಾಪಸ್ ಬಂದಿದ್ದು?
ಏನು ಡಾಕ್ಟರ್, ಈ ಚಳಿಗಾಲದಲ್ಲಿ ನಿಮಗೆ ಬೆವರು ಬರ್ತಾ ಇದೆ, ಏನು ವಿಷಯ? ನಮ್ಮ ನೋಡಿ ಭಯ ಆಯ್ತಾ ಡಾಕ್ಟರ್? ತನ್ನ ಹಣೆಯಲ್ಲಿ ಮೂಡಿದ್ದ ಬೆವರನ್ನು ಒರೆಸಿದ ಡಾಕ್ಟರ್, ನಾನೇಕೆ ಭಯಪಡಲಿ? ಭಯ ನೀವು ಪಡಬೇಕು. ನಾನು ಹೇಳಿದ ಮೇಲೆ ವಾಪಸ್ ಬಂದಿದ್ದೀರಿ ಅಂದರೆ ನಿಮಗೆ ನಿಮ್ಮ ಕೆಲಸದ ಮೇಲೆ ಪ್ರೀತಿ ಇಲ್ಲ ಅನಿಸುತ್ತೆ. ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂದರೆ ನಿಮ್ಮ ಕೆಲಸನೇ ಹೋಗ್ಬೇಕು, ಆ ಥರ ಮಾಡ್ತೀನಿ. ಕೆಲಸದ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಈಗ ಸರಿ ಇಲ್ಲಿಂದ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವನನ್ನು ತಳ್ಳಿ ಸ್ಟೋರ್ ರೂಮ್ ಹತ್ತಿರ ಹೋದರು. ರಾಘವ್ ಡ್ರಮ್ ಒಳಗೆ ಅನ್ಕಾನ್ಶಿಯಸ್ ಆಗಿದ್ದನು. ಎಸ್.ಐ. ಮುಖೇಶ್ ಇನ್ನೇನು ಡ್ರಮ್ಮಿನ ಮುಚ್ಚಳ ಓಪನ್ ಮಾಡಬೇಕು, ಅಷ್ಟರಲ್ಲಿ ಅವರಿಗೆ ಕಮಿಷನರ್ ಕಡೆಯಿಂದ ಕಾಲ್ ಬಂದು ಮಾತನಾಡತೊಡಗಿದರು. ಹಲೋ ಸರ್, ಏನ್ರಿ ಹಾಸ್ಪಿಟಲಲ್ಲಿ ಮಾಡ್ತಾ ಇದ್ದೀರಾ ಅಂತ ಕಮಿಷನರ್ ಕೇಳಿದಾಗ ಎಸ್.ಐ. ಮುಖೇಶ್ ಒಂದು ಸಲ ಡಾಕ್ಟರ್ ಮುಖ ನೋಡಿದರು. ಡಾಕ್ಟರ್ ಆಗ್ಲೇ ಎಲ್ಲ ವಿಷಯವನ್ನು ಕಮಿಷನರ್ಗೆ ಹೇಳಿರಬೇಕು ಅಂತ ಎಸ್.ಐ. ಮುಖೇಶ್ ಅಂದುಕೊಂಡರು. ಸರ್, ಡಿ.ಸಿ. ರಾಘವ್ ಇದೇ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ ಸರ್. ಏನು ಬೇಕಾಗಿಲ್ಲ, ಬನ್ರಿ ವಾಪಸ್. ಅವ್ರು ನನ್ಗೆ ಗೊತ್ತಿರುವವರು. ಆ ಡಾಕ್ಟರ್ ತುಂಬಾನೇ ಒಳ್ಳೆ ಮನುಷ್ಯ, ಅವ್ರು ಆ ಥರ ತಪ್ಪು ಕೆಲಸ ಯಾವತ್ತೂ ಮಾಡಲ್ಲ. ನೀವು ಈಗಿಂದಲೇ ಅಲ್ಲಿಂದ ಹೊರಡಿ. ಅಲ್ಲ ಸರ್, ನಮಗೆ ಬಂದಿರೋ ಇನ್ಫಾರ್ಮೇಶನ್ ಕರೆಕ್ಟಾಗಿ ಇದೆ. ರಾಘವ್ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಅನಿಸ್ತಾ ಇದೆ. ಒಂದ್ಸಲ ಚೆಕ್ ಮಾಡಿ ಬರ್ತೀವಿ ಸರ್. ಏನು ಬೇಕಾಗಿಲ್ಲ ಅಂತ ಆಗಲೇ ಹೇಳಿದೆ ಅಲ್ವಾ? ನೀವೀಗ ಇಮಿಡಿಯೇಟ್ ಆಗಿ ವಾಪಸ್ ಬಂದಿಲ್ಲ ಅಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾಗುತ್ತೆ. ಕ್ವಿಕ್, ಈಗಲೇ ಹೊರಡಿ ಅಲ್ಲಿಂದ. ಎಸ್.ಐ. ಮುಖೇಶ್ಗೆ ಕಮಿಷನರ್ ಮಾತು ಕೇಳಲೇಬೇಕಾಯಿತು. ಅವರು ವಿಧಿ ಇಲ್ಲದೆ ಅಲ್ಲಿಂದ ಟೀಮ್ ಜೊತೆ ಹೊರ ಬಂದರು. ರಾಘವ್ ಹತ್ತಿರದಲ್ಲೇ ಇದ್ದರೂ ಅವರಿಗೆ ಕಾಣದೆ ಹೋದನು. ಅವರೆಲ್ಲರೂ ಹೋಗಿದ್ದನ್ನು ನೋಡಿದ ಡಾಕ್ಟರ್ ರೋಹನ್ಗೆ ಹೋದ ಜೀವ ಮತ್ತೆ ಬಂದ ಹಾಗೆ ಆಯಿತು. ಎಸ್.ಐ. ಮುಖೇಶ್ ಟೀಮ್ ಜೊತೆ ಕಾವ್ಯಳನ್ನು ನೋಡಿದ ಸಿಸ್ಟರ್ ಪೂರ್ಣಿಗೆ ತುಂಬಾನೇ ಸಂತೋಷವಾಯಿತು. ಇವರು ಪೊಲೀಸ್ ಜೊತೆ ಬಂದಿದ್ದಾರೆ ಅಂದರೆ ಆ ಅಣ್ಣನ ಹೆಂಡ್ತಿನೇ ಇರಬೇಕು. ಕೂಡಲೇ ಅವರಿದ್ದಲ್ಲಿ ಹೋಗಬೇಕು, ಅವ್ರಿಗೆಲ್ಲ ವಿಷಯನ ತಿಳಿಸ್ಬೇಕು ಅಂತ ಪೂರ್ಣಿ ಕಾವ್ಯ ಇದ್ದಲ್ಲಿ ಓಡತೊಡಗಿದಳು. ಕತೆ ಮುಂದುವರಿಯಿತು. ಸಿಸ್ಟರ್ ಪೂರ್ಣಿ ಕಾವ್ಯಳಿಗೆ ಸತ್ಯ ತಿಳಿಸಲು ಸಫಲಳಾಗುತ್ತಾಳೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.